ಈ ವ್ಲಾಗು ಹೇರ್ ಎಕ್ಸ್ಟೆನ್ಷನ್ ಶಾಪಿಂಗ್ ಮಾಡಬೇಕಾದ್ರೆ ಹೋಗಬೇಕಾದ್ರೆ ಮಾಡಿರೋ ಅಂಥ ವೀಡಿಯೋಸು. ಸೊ ರಾಜ ಮಾರ್ಕೆಟಲ್ಲಿ ಯೂಶ್ವಲಿ ನಾನು ಏನಾದರೂ ನನಗೆ ಐಟಮ್ಸ್ ಬೇಕಾದರೆ ಹೋಗಿ ತೊಗೊಳ್ಳೋದು. ಸೊ ಫೈನಲಿ ನಾವು ಒಂದು ಶಾಪ್ ಹುಡ್ಕೊಂಡು ಹೋದ್ವಿ. ಶಾಪಿಗೆ ರೀಚ್ ಆದಮೇಲೆ ನನಗೆ ಪರ್ಟಿಕ್ಯುಲರಾಗಿ ಬೇಕಾಗಿದ್ದಿದ್ದೆ ಹೇರ್ ಎಕ್ಸ್ಟೆನ್ಷನ್ಸು. ನಾನು ಹೇರ್ ಎಕ್ಸ್ಟೆನ್ಷನ್ ಸೆಕ್ಷನ್ಗೆ ಹೋಗಿ ನನಗೆ ಬೇಕಾಗಿರೋ ಅಂಥ ಹೇರ್ ಎಕ್ಸ್ಟೆನ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಡಿಫ್ರೆಂಟ್ ಕೈಂಡ್ ಆಫ್ ಹೇರ್ ಎಕ್ಸ್ಟೆನ್ಷನ್ಸ್ ಬರುತ್ತೆ. ಸ್ಟ್ರೇಟ್ ಹೇರ್ ಎಕ್ಸ್ಟೆನ್ಷನ್ಸು, ಕರ್ಲಿ ಬರುತ್ತೆ, ಮತ್ತು ವೇವಿ ಬರುತ್ತೆ, ಮೆಸ್ಸಿ ಎಲ್ಲ ಥರ ಬರುತ್ತೆ. ನನ್ನ ಹತ್ರ ಲಾಂಗ್ ಹೇರ್ ಎಕ್ಸ್ಟೆನ್ಷನ್ಸ್ ತುಂಬ ಇದೆ. ನನಗೆ ಸ್ವಲ್ಪ ಶಾರ್ಟ್ ಆಗಿರೋ ಹೇರ್ ಎಕ್ಸ್ಟೆನ್ಷನ್ಸ್ ಬೇಕಿತ್ತು. ಅದರಲ್ಲಿ ಬ್ಲ್ಯಾಕ್, ಬ್ರೌನ್ ಮತ್ತು ಹೈಲೈಟ್ಸ್ ಮಾಡಿರೋ ಅಂಥ ಎಲ್ಲ ಥರ ಎಕ್ಸ್ಟೆನ್ಷನ್ಸ್ ಬೇಕಿತ್ತು. ಏರ್ ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಳಾಗಿಬಿಟ್ಟಿತ್ತು. ಯಾಕಂದರೆ ನಾವು ಯೂಶ್ವಲಿ ಯೂಸ್ ಮಾಡ್ತಾ ಅಷ್ಟು ಅದು ಫಿನಿಷಿಂಗ್ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಏರ್ ಎಕ್ಸ್ಟೆನ್ಷನ್ನ ಬೈ ಮಾಡೋಕ್ಕೆ ಅಂತ ಹೋಗಿದ್ದೆ. ನನ್ನ ಹತ್ರ ತುಂಬ ಲಾಂಗ್ ಹೇರ್ ಎಕ್ಸ್ಟೆನ್ಷನ್ಸ್ ಇದೆ. ನಾನು ಶಾರ್ಟ್ ಹೇರ್ ಎಕ್ಸ್ಟೆನ್ಷನ್ನ ಹುಡುಕ್ತಿದ್ದೆ. ಫೈನಲಿ ಒಂದು 3 ಹೇರ್ ಎಕ್ಸ್ಟೆನ್ಷನ್ನ ಸೆಲೆಕ್ಟ್ ಮಾಡಿ ಅನ್ಬಾಕ್ಸ್ ಮಾಡೋಣ ಅಂತ ಮನೆಗೆ ಬಂದೆ. ಬಟ್ ತುಂಬ ನಿದ್ದೆ ಬರ್ತಿತ್ತು ನನಗೆ, ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಎದ್ದು ನಾನು ಹೇರ್ ಎಕ್ಸ್ಟೆನ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನೋಡಿ, ಇದು ಸ್ವಲ್ಪ ಶಾರ್ಟ್ ಆಗೇ ಇದೆ, ತುಂಬ ಲಾಂಗ್ ಆಗಿಲ್ಲ ಎಕ್ಸ್ಟೆನ್ಷನ್ಸು. ಬ್ಲ್ಯಾಕ್, ಬ್ರೌನ್, ಹೈಲೈಟ್ಸ್ ಇರೋ ಅಂಥ 3 ಥರ ಎಕ್ಸ್ಟೆನ್ಷನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಹೈಲೈಟ್ಸ್ ಇರೋಂಥ ಎಕ್ಸ್ಟೆನ್ಷನ್ನು ತುಂಬ ಚೆನ್ನಾಗಿತ್ತು. ತುಂಬ ಅಫಿಷಿಯಲಾಗಿ, ಮಾಡ್ರನ್ನಾಗಿ, ಒಂದು ಟ್ರೆಂಡಿ ಲುಕ್ ಬೇಕಂದಾಗ ಈ ಥರ ಎಕ್ಸ್ಟೆನ್ಷನ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕ್ಲೈಂಟ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಥರ ಎಕ್ಸ್ಟೆನ್ಷನ್ನು ನಮ್ಮ ಹತ್ರ ಇರಬೇಕಾಗತ್ತೆ. ಇದು ಫುಲ್ ಬ್ಲ್ಯಾಕ್ ಎಕ್ಸ್ಟೆನ್ಷನ್ನು. ಯೂಶ್ವಲಿ ಸಮ್ ಪೀಪಲ್ ಏನು ಕಲರಿಂಗ್ ಮಾಡಿಸಿರಲ್ಲ, ನ್ಯಾಚುರಲ್ಲಾಗೇ ಇಟ್ಕೊಂಡಿರ್ತಾರೆ ಅವ್ರ ಹೇರ್ಸ್ನ. ಅಂಥವ್ರಿಗೆ ನಾವು ಫುಲ್ಲು ಬ್ರೌನ್ ಥರ ಇರೋದು ಕೊಟ್ಟರೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಅವ್ರ ನ್ಯಾಚುರಲ್ ಹೇರ್ಸ್ಗೆ ಮತ್ತು ಹೇರ್ ಎಕ್ಸ್ಟೆನ್ಷನ್ಸ್ಗೆ. ಅದಕ್ಕೋಸ್ಕರ ನಾವು ಕ್ಲೈಂಟ್ಸ್ ಯಾವ್ಯಾವ ಥರ ಇರ್ತಾರೆ, ಹೇರ್ಸ್ ಹೇಗಿರುತ್ತೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಥರ ಎಕ್ಸ್ಟೆನ್ಷನ್ ತೊಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ದಿಸ್ ಒನ್ ಈಸ್ ಕ್ಯೂಟ್. ನಾನು ಫೈನಲಿ ಈ ಐಟಮ್ನ ತೊಗೊಂಡೆ. ಥ್ಯಾಂಕ್ ಯು. ಈ ಕುಚ್ಚು ಮತ್ತು ಜಡೆಬಿಲ್ಲೆ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ನಾವು ಪರ್ಟಿಕ್ಯುಲರಾಗಿ ಡಿಸೈನ್ ಹುಡ್ಕೊಂಡು ಹೋದರೆ ಸಿಗೋದೇ ಇಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ಚೆನ್ನಾಗಿರೋ ಈ ಜಡೆಬಿಲ್ಲೆ ಮತ್ತು ಕುಚ್ಚು ಸಿಕ್ಕಿತ್ತು. ಸೊ ಎಕ್ಸ್ಟೆನ್ಷನ್ ಜೊತೆಗೆ ನಾನು ಇದನ್ನು ಬೈ ಮಾಡಿದೆ. ನಿಮಗೂ ಏನಾದರೂ ಏರ್ ಎಕ್ಸ್ಟೆನ್ಷನ್ ತೊಗೋಬೇಕು ಅಂತ ಇದ್ದರೆ, ನಾನು ಹೋಗಿದ್ದ ಕಡೆ ಏರ್ ಎಕ್ಸ್ಟೆನ್ಷನ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಥರ ಹೇರ್ ಎಕ್ಸ್ಟೆನ್ಷನ್ಸು ಇದೆ. ನನಗೆ ಪರ್ಟಿಕ್ಯುಲರ್ಲಿ ಸ್ವಲ್ಪ ಶಾರ್ಟ್ ಆಗಿರೋದು ಬೇಕಾಗಿದ್ದರಿಂದ ಅದೇ ಥರ ನಾನು ತೊಗೊಂಡು ಬಂದಿದ್ದೀನಿ. ನಿಮ್ಗೇನಾದರೂ ಆ ಶಾಪ್ ಗೊತ್ತಾಗಬೇಕು ಅಂತ ಇದ್ದರೆ ಖಂಡಿತ ನಂಗೆ ಕಮೆಂಟ್ ಮಾಡಿ. ನಾನು ರಾಜ ಮಾರ್ಕೆಟಲ್ಲಿ ಯಾವ ಅಂಗಡಿಗೆ ಹೋಗಿದೆ ಅಂತ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ದಿಸ್ ಒನ್ ಇಸ್ ವೆರಿ ಕ್ಯೂಟ್. ಯೂಶ್ವಲಿ ನಾವು ಪರ್ಟಿಕ್ಯುಲರ್ಲಿ ಹುಡ್ಕೊಂಡು ಹೋದಾಗ ನಮಗೆ ಬೇಕಾಗಿರೋ ಥರ ಡಿಸೈನ್ ಸಿಗೋಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು. ಪ್ರೆಸೆಂಟ್ಲಿ ನೆಸೆಸಿಟಿ ಇಲ್ಲದೆ ಇದ್ರೂ ತೊಗೊಂಡಿದ್ದೀನಿ. ತುಂಬ ಡಿಸೈನ್ ಚೆನ್ನಾಗಿದೆ ಅಂತ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲಿದೆ. ಬೇಕಾದರೆ ಹೇಳಿ, ರಾಜ ಮಾರ್ಕೆಟಲ್ಲಿ ಎಲ್ಲಿ ಅಂತ ನಾನು ತಿಳಿಸ್ತೀನಿ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್.